ವಾಸಂತಿ, ಅಂಕಿತಾ ಇನ್ನು ಮುಗ್ದಿಲ್ವಾ? ಸರಿ ಹೋಯ್ತು. ನಿಮ್ಮನ್ನು ಹೊಡ್ಸೋದು ಅಂದರೆ ಅಣ್ಣ ಮಾದೇವಿ ಉತ್ಸವ ಹೊಡ್ಸ್ದಂಗೆ. ಅಯ್ಯೋ, ಯಾಕ್ರಿ ಹೀಗೆ ಕೂಗಾಡ್ತಾ ಇದ್ದೀರಾ? ನಾವು ಯಾವಾಗಲೂ ರೆಡಿ ಆಗಿಬಿಟ್ವಿ. ಹೌದು ಡ್ಯಾಡ್, ನಾನು ಅಮ್ಮ ಅವಾಗಲೇ ರೆಡಿ ಆಗಿಬಿಟ್ವಿ. ಸರಿ. ಹಾಗೆ ಹೇಳು ಅಂಕಿತಾ. ರೀ, ಅಮ್ಮ ನೀನು ರೆಡಿಯಾಗಿ ಬಂದಿಲ್ಲ. ಅಮ್ಮ ನಿಮ್ಮ ಥರ ಅಲ್ಲ, ತುಂಬ ಸಿಂಪಲ್ಲು ಮೊದಲಿಂದು. ನೀವು ಈಗಿನ ಕಾಲದವರು ಸುಣ್ಣ ಬಣ್ಣ ಹಾಕ್ಕೊಂಡು ಬರಬೇಕಲ್ಲ. ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಯಾವಾಗ ಗಂಟ್ಲೆ ಮೇಕಪ್ ಹಚ್ಕೊಂಡಿದ್ದೀನಿ? ನಾನು ಏನಕ್ಕ, ಏನು ಮಾತಾಡ್ತಿದ್ದೀರಾ? ಏನಿಲ್ಲ ಸಿಂಧು, ನಿಮ್ಮ ಭಾವ ಯಾಕಿನ್ನೂ ರೆಡಿ ಆಗಿಲ್ಲ ಅಂತ ಕೂಗಾಡ್ತಾ ಇದ್ದಾರೆ. ನಾನು ಹೇಳಿದೆ ನಾವು ರೆಡಿಯಾಗಿದ್ದೀವಿ, ಅಮ್ಮ ನೀನು ರೆಡಿಯಾಗಿ ಬಂದಿಲ್ಲ ಅಂತ. ನಾನು ರೆಡಿ. ಬಂದ್ಯಾ? ಅಣ್ಣನ ಬಾಸ್ ಮೊದಲೇ ಒರಿಸಿಂಗ. ನಾವು ಕರೆಕ್ಟ್ ಟೈಮಿಗೆ ಹೋಗಿಲ್ಲ ಅಂದರೆ ಮೇಲಿಂದ ಕೆಳಗೆ ಹಾರ್ಬಿಡ್ತಾನೆ ಅಷ್ಟೇ. ನನಗೆ ಗೊತ್ತು ಕಣೋ, ಶುಭ ಕಾರ್ಯಕ್ಕೆ ಹೊರಟಿದ್ದೀವಲ್ವಾ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ತುಳಸಿ ಪೂಜೆ ಮಾಡ್ಕೊಂಡು ಬಂದೆ. ತಗೊಳ್ಳಿ ಪ್ರಸಾದ. ಪ್ರಸಾದ ತಗೋ. ದೇವ್ರೇ, ಸಾಕ್ಷಿ ಬಾಸ್ ಮನೇಲಿ ಬಾಯಿ ಬಿಡದಿರೋ ಹಾಗೆ ನೋಡ್ಕೊಳಪ್ಪ. ದೇವ್ರ ಪ್ರಸಾದ ತಿಂದು ಸುಳ್ಳು ಹೇಳಕ್ ಕೊಟ್ಟಿದ್ದೀರಾ? ಮಾಡ್ತೀನಿ ನಿಮ್ಗೆ ಪ್ರಸಾದ. ಪ್ರಸಾದ ಪ್ಲೀಸ್, ನೀನು ಇವ್ರ ಬಾಯಿಂದ ನಿಜ ಹೇಳ್ಸು. ಪ್ಲೀಸ್ ಪ್ಲೀಸ್ ಪ್ರಸಾದ, ಪ್ಲೀಸ್ ಇವ್ರ ಬಾಯಿಂದ ನಿಜ ಹೇಳ್ಸು. ನಾವು ಹೋದ ಕೆಲಸ ಸಲೀಸಾಗಾದ್ರೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸೋಣ. ಖಂಡಿತ ಅಮ್ಮ. ಆಹಾ, ಹೇಳಕ್ ಹುಟ್ಟಿದ ಮಾತಾ ಸುಳ್ಳು, ರಥ ಮಾತಾ ದೇವ್ರದಂತೆ. ಓ, ಭಾಗ್ಯಕ್ಕೆ ಪ್ರಸಾದ ಕೊಡೋದೇ ಮರ್ತ್ಬಿಟ್ಟೆ. ಹೋಗಿ ಕೊಟ್ಬಿಟ್ಟು ಹಾಗೆ ಹೋಗೋಣ. ಹಾಂ ಭಾಗಿ, ಭಾಗಿ. ಅಮ್ಮ ಅತ್ತೆಗೆ ಪ್ರಸಾದ ಕೊಡೋಷ್ಟರಲ್ಲಿ ನಾವು ಸಾಕ್ಷಿ ರೆಡಿಯಾಗಿದೆ ಅಂತ ಕೇಳ್ಕೊಂಬಂದು. ಸರಿ. ಸಿಂಧು, ಲಡ್ಡು ಎಲ್ಲಿ? ರೂಮಲ್ಲಿದ್ದಾನೆ. ಲಡ್ಡು, ಲಡ್ಡು, ಹಾ ಬಂದೆಪ್ಪ. ಬೇಗ 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 ಬಾ. ಬರ್ತಾ ನಡಿ. ಓ, ಲಡ್ಡು ಅಣ್ಣ ರೂಮಲ್ಲಿದ್ದಾನ? ಹಾಗಾದ್ರೆ ಅವನಿಗೆ ಆಟರ್ಸ್ಬೇಕು. ಲಡ್ಡು ಅಣ್ಣ, ಲಡ್ಡು ಅಣ್ಣ, ಲಡ್ಡು ಅಣ್ಣ, ನಿಂಗೂ ಪಿಜ್ಜಾ ಚಿತ್ರ ಕಣ್ಕಾಣಿಸಲ್ವಾ? ಏ ಅಂಜಲಿ, ನೀ ನನ್ ಭಯಕ್ ಶುರು ಮಾಡಿದ್ಯಾ? ಯಾಕಾದ್ರೆ ಸಿಡ್ಕೊಂತಿದ್ಯಾ? ಸರಿ ಸರಿ, ಅತ್ತೆ ಮದ್ವೆ ನಿಲ್ಸಕ್ಕೆ ಏನಾದ್ರು ಮ್ಯಾಜಿಕ್ ಹೊಳಿತಾ? ಹೂ, ಎಷ್ಟೊಂದು ಮ್ಯಾಜಿಕ್ ಮಾಡಿದೀನಿ. ಬೇಕಾ ನೀನೇ ಹೋಗಿ ನೋಡು, ಗೊತ್ತಾಗತ್ತೆ. ಹೌದಾ, ಮ್ಯಾಜಿಕ್ ಮಾಡಿದ್ಯಾ? ನನಗೆ ಗೊತ್ತಿತ್ತು ನಮ್ ಬುತ್ತು ಯಾವ್ದಾದ್ರು ಮ್ಯಾಜಿಕ್ ಮಾಡೇ ಮಾಡ್ತಾಳೆ ಅಂತ. ಬುತ್ತು, ಅದ್ಯಾವುದೋ ಉಸ್ಪು ಸ್ಲಿಮ್ಮೆ ಜ್ಯೂಸ್ ಅಂತ ಮಾಡ್ತೀಯಲ್ಲ, ಅದ್ ನಂಗೂ ಹೇಳ್ಕೊಡು. ಇಲ್ಲಪ್ಪ, ನಾನು ಏನು ಹೇಳಲ್ಲ. ಪ್ಲೀಸ್ ಬುತ್ತು, ಅದೇನು ಅಂತ ಹೇಳು. ಬುತ್ತು, ನಿನಗೇನಾದ್ರೂ ಹೇಳಿಲ್ಲ ಅಂದ್ರೆ ರಾಜನ್ ಕಿವಿ ಕತೆಯಲ್ಲಿ ಬರುತ್ತಲ್ಲ, ಆ ಥರ ಹೊಟ್ಟೆಲಿ ಗುಟ್ಟಿಟ್ಕೊಂಡು ಹೊಟ್ಟೆ ಮಣ್ಣಾಗ ಹೋಗ್ತೀಯಾ? ನಾನು ಮ್ಯಾಜಿಕ್ ಮಾಡಿ ಎಲ್ಲೂ ಹೊಟ್ಟೆಲಿ ಇಟ್ಟಿದ್ದೀನಿ, ಅದರಿಂದ ನನ್ನ ಹೊಟ್ಟೆ ಡುಮ್ಮನ ಆಗಲ್ಲ. ಹೊಟ್ಟೆ ಒಳಗಿಟ್ಟಿದ್ಯಾ? ಹಾಗಂದ್ರೆ ಲಡ್ಡು, ಹಾ ಬಂದೆ ಅಪ್ಪ. ಬುತ್ತು, ಅದೇನು ಅಂತ ಬೇಗ ಹೇಳು, ಅಪ್ಪ ಕೂಗ್ತಿದ್ದಾರೆ. ನೀನ್ ಮನೇಲಿ ಇರ್ತೀಯಲ್ಲ, ಬಾಸ್ ಮನೇಲಿ ಮ್ಯಾಜಿಕ್ ಹೆಂಗಾಗುತ್ತೆ? ದೊಡ್ಡಪ್ಪ, ಅಜ್ಜಿ, ದೊಡ್ಡಮ್ಮ ಎಲ್ಲರೂ ಹೊಟ್ಟೆಲಿ ಮ್ಯಾಜಿಕ್ ಮಾಡಿ ಇಟ್ಟಿದ್ದೀನಿ. ರೀ, ನೀವು ಯಾರ ಸಂಬಂಧ ನೋಡೋಕೆ ಬಂದಿದ್ದೀರಾ? ನಿಮ್ಗ ಅಥವಾ ಇವಳ್ಗ? ಅಯ್ಯೋ, ಯಾಕೆ ಹೀಗೆ ಹೇಳ್ತೀರಾ? ನಾವು ಸಂಬಂಧ ನೋಡೋಕೆ ಬಂದಿರೋದು ನಮ್ಮ ಸಾಕ್ಷಿಗೇನೆ. ಮತ್ತೆ ನೀವೇಕ್ ನಿಮ್ಮ ಬಗ್ಗೆ ಹೊಗಳ್ಕೊತಾ ಇದ್ದೀರಾ? ಅದು ಅದು ನಾನು ನೀವು ಹೇಳೋದನ್ನ ನಂಬೋದೇ ಇಲ್ಲ. ನೀವೇ ಲಡ್ಡು ಆಸೆಯಿಂದ ಲಡ್ಡು ಗಿರ್ವೆ ಬಿಟ್ಟು ಈ ಸಂಬಂಧನ ಮುರಿದಿದ್ದೀರಾ. ನಾನು ಈ ಮನೆಗೆ ದ್ರೋಹ ಬಗ್ಗೆಲ್ಲ ಎಲ್ರಿಗೂ ಸತ್ಯ ಹೇಳ್ತೀನಿ. ನಿಧಾನ ಮಾತಾಡಿ, ಅವ್ರು ಬಂದಿಗಿಂದಾರು. ಅಲ್ಲ, ನೀವು ಮರ್ಯಾದಸ್ಥ ಮನೆಯವರಾಗಿ ಈ ಕೆಲಸ ಮಾಡ್ಬೋದಾ? ನಾನು ಒಂದು ಒಡವೆನೂ ಕೈಯಲ್ಲಿ ಮುಟ್ಟಿರಲಿಲ್ಲ. ನನ್ನನ್ನ ಕಳ್ಳಿ ಅಂದ್ರಿ, ಈಗ ನೀವೇ ಹೀಗೆ ಕತ್ ತಿನ್ಬೋದಾ? ಮುಚ್ಚ ಬಾಯಿ. ಯಾಕೆ ಬಾಯಿ ಮುಚ್ಚಬೇಕು? ಜಿಲೇಬಿ ಆಂಟಿ ಸರಿಯಾಗೇ ಕೇಳ್ತಿದಾರಲ್ಲ. ಅವತ್ತು ನನಗೆ ಪೊಲೀಸವ್ರನ್ನ ಕರೆಸಿ ಬೆಂಡೆತ್ತಿಸ್ತೀನಿ ಅಂದ್ರೆ, ಈಗ ನೀವು ಮಾಡಿರೋದಕ್ಕೆ ಏನ್ ಮಾಡ್ಬೇಕು? ಹಾ ಕೇಳಿ ಆಂಟಿ, ಕತ್ತಿಂದ ದೇವರು ಶಾಪ ಕೊಡ್ತೇನೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇಲ್ಲ, ನಾನಿನ್ ಸುಮ್ಮನೆ ಇರೋದಿಲ್ಲ. ಹೀಗೆ ಬಿಟ್ರೆ ಎಲ್ರು ನನ್ನ ಕಳ್ಳಿ ಅನ್ಕೋತಾರೆ. ಇವತ್ತು ಎಲ್ರು ಬರ್ಲಿ, ಅವ್ರ ಮುಂದೆನೆ ನಿಮ್ ನಿಜವಾದ ಬಣ್ಣನ ಬಯಲ್ ಮಾಡ್ತೀನಿ. ಜಿಲೇಬಿ, ಯಾಕೆ ನಿನಗೆ ನನ್ನ ಮೇಲೆ ಅಷ್ಟೊಂದು ಕೋಪ? ನೀನು ನಮ್ಮನೆ ಬುದ್ದು ಬಂಗಾರ ಅಲ್ಲ,
ಏನೋ ಹಾಳಾದ ಬಾಯಿ ಚಪ್ಪಲ 2 ಲಾಡು ಬಾಯಿಗೆ ಹಾಕ್ಕೊಂಡ್ಬಿಟ್ಟೆ ಕಣೆ. ಅದನ್ನೇ ಯಾಕೆ ದೊಡ್ಡದು ಮಾಡ್ತಾ ಇದೀಯಾ? ಒಂದು ವೇಳೆ ನಿಮ್ಮ ಅಮ್ಮನೇ ತಿಂದಿದ್ರೆ ನೋಡು, ನಿನಗೊಂದು ಒಳ್ಳೆ ಹೊಸ ಸೀರೆ ಕೊಡಿಸ್ತೀನಿ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಏನು ನೀವು ನನಗೆ ಹೊಸ ಸೀರೆ ಕೊಡಿಸ್ತೀರಾ? ಅಯ್ಯೋ ಗಣೇಶ, ಗೊತ್ತಿಂದಿದ್ ಲಡ್ಡು ಹೇಳ್ಬಾರ್ದು ಅಂತ ಸೀರೆ ಕೊಡ್ತಾರಂತೆ. ಥೂ, ಈ ಪಿಶಾಚಿ ಅಜ್ಜಿಗೆ ನಾಚಿಕೆನೇ ಇಲ್ಲ. ನಿಜವಾಗ್ಲೂ ನನಗೆ ಸೀರೆ ಕೊಡಿಸ್ತೀರಾ? ನಿಜವಾಗ್ಲೂ ಕೊಡಿಸ್ತೀನಿ. ನಿನ್ನಾಣೆಗೂ ಕೊಡಿಸ್ತೀನಿ, ಹತ್ಯಾಳ ಸ್ವಾಮಿ ಆಣೆಗೂ ಕೊಡಿಸ್ತೀನಿ ಕಣೆ. ಅಯ್ಯೋ ಜಿಲೇಬಿ ಅಂಟೇನು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಿದ್ದೀರಲ್ಲ, ಯಾಕೆ? ಹೌದು ಕಣೆ, ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಬಾಯಿ ಬಿಟ್ರೆ ಸಾಕು, ಸತ್ಯ ಪುಳುಕ್ಕಂತ ಈಚೆ ಬರುತ್ತೆ. ಬಹುಶಃ ನನ್ನ ಪಿತ್ತ ನೆತ್ತಿಗೇರಿರ್ಬೇಕು. ತಡಿ, ಸ್ವಲ್ಪ ತಣ್ಣೀರು ಸ್ವಲ್ಪ ಹಾಕ್ಕೊಂಡು ತಟ್ಕಂತೀನಿ. ಇಷ್ಟೆಲ್ಲ ಆದಮೇಲೆ ಇನ್ನೇನು ಪುರಿ ಮಾಡ್ತೀಯ? ಇವತ್ತು ನಾನು ತಣ್ಣೀರು ಕುಡಿದು ಸುಮ್ಮನೆ ಮಲಗೋದೇ ವಾಸಿ. ಅಯ್ಯೋ ಬೇಡ ಬೇಡ ಭಾಗ್ಯಮ್ಮ, ಅಲ್ಲಲ್ಲ ಭಾಗಿ ಬಸ್ಯಮ್ಮನವ್ರೆ, ಹೊಸ ಸೀರೆ ಕೊಡ್ಸೋರ್ನ ಉಪವಾಸ ಮಲಗ್ಸಕ್ಕಾಗತ್ತಾ? ಹೋಗ್ಲಿ, ಆ ದೇವ್ರ ಮೆಚ್ತಾನ. ನಾನು ನಿಮಗೆ ಅಂತ ಪೂರಿ ಮಾಡ್ಕೊಂಡು ತರ್ತೀನಿ. ಪೂರಿ ಮಾಡ್ಕೊಂಡು ಬರ್ತೀಯ? ಬೇಗ ಹೋಗಿ ಮಾಡ್ಕೊಂಬಾರೆ, ಹೊಟ್ಟೆ ಒಳಗಡೆ ಮೊಸಳೆ ಕಚ್ಚುತ್ತಾ ಇದೆ. ಸರಿ ಸರಿ, ನಾನು ಹೀಗೆ ಹೋಗಿ ಹಾಗೆ ಪೂರಿ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ಜಾಣೆ. ಅಮ್ಮ ಪೂರಿ ಮಾಡಿದಾಗ ಎಣ್ಣೆ ಹಚ್ಕೆ ತಿನ್ಬೇಡ ಅಂತ ಅಂತಿದ್ಲು. 2 ಪೂರಿ ಕೊಡ್ತಿದ್ಲು. ನನಗೆ ಪೂರಿ ಅಂದರೆ ತುಂಬ ಇಷ್ಟ. ಅಜ್ಜಿ, ನನಗೂ 2 ಪೂರಿ ಕೊಡಿ. ಅಲ್ಲ, ನಾನು ಯಾಕೆ ಕೆಲ್ಸಕ್ಕೆ ಬರದ ಜಿಲೇಬಿ ಹತ್ರ ಸತ್ಯ ಹೇಳ್ತಾ ಇದ್ದೀನಿ? ಇದು ನಮ್ಮ ಯಜಮಾನ್ರ ಪ್ರಭಾವನ? ಅಲ್ಲ, ಅವ್ರಿಗೆ ಮುಕ್ತಿನೇ ಸಿಕ್ಕಿಲ್ವಾ? ಅವ್ರ ಜೀವ ಇಲ್ಲೇ ಎಲ್ಲೋ ಓಡಾಡ್ತಾ ಇದೆಯಾ? ಅಯ್ಯೋ ಹತ್ಯಾಳ ಸ್ವಾಮಿ, ಏನಪ್ಪ ಇದು ನಿನ್ನ ಲೀಲೆ? ಇರೋ ವಿಷಯ ಹೇಳ್ಬಿಡ್ತೀನಿ ಸರ್. ಆ್ಯಕ್ಚುಲಿ ಏನಾಯಿತು ಅಂದರೆ, ನೀ ಸುಮ್ಮನೆ ನಿಮಗೆ ಸರಿಯಾಗಿ ಏನು ಹೇಳಕ್ ಬರಲ್ಲ, ನಾನು ಹೇಳ್ತೀನಿ. ನಮ್ಮ ಸಾಕ್ಷಿಗೆ ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ. 3 ಹೊತ್ತು ಆ ರಘು ಧ್ಯಾನ ಮಾಡ್ಕೊಂಡು ಕೂತಿರ್ತಾಳೆ. ಹಾಗಾಗಿ ನಾನು ಈ ವಿಷಯನೆಲ್ಲ ಹೇಳೋದಕ್ಕೆ ಮುಜುಗರ ಆದರೂ ಹೇಳ್ತಾ ಇದ್ದೀನಿ. ಮನೆ ಯಾಕೆ ಬದಲಾಯಿಸಿದ್ವಿ ಅಂತ ನನ್ನ ಮಕ್ಕಳನ್ನೇ ಕೇಳಿ. ಇದೇನಪ್ಪ ಇದು? ಫೈನಲಿ ಎಲ್ಲ ವಿಷಯ ಈಚೆಗೆ ಬಂದ್ಬಿಡ್ತಲ್ಲ. ನನ್ನ ಮಗಳ ಬಗ್ಗೆ ನಾನೇ ಎಲ್ಲ ಹೇಳ್ಬಿಟ್ಟೆ. ಎಲ್ಲ ನನ್ನ ಕರ್ಮ. ಸಾಕ್ಷಿನ ರಘುವಿಂದ ದೂರ ಮಾಡೋಣ, ಅದಕ್ಕೋಸ್ಕರ ಮನೆ ಚೇಂಜ್ ಮಾಡ್ತಾ ಅಂತ ನಾನು ಹೇಳ್ತೀನಮ್ಮ. ನೀವು ಇಲ್ಲಿ ಹೇಳಿಲ್ಲ ನಿಜ ಬಾವಾ, ಆದ್ರೆ ನಿಮ್ಮ ಉದ್ದೇಶ ಅದೇ ತಾನೇ? ಸತ್ಯ ಗೊತ್ತಾಗಿಂದ ಮುಂಚೆ ಬಾಸ್ ಮನೆಗೆ ಮದುವೆ ಮಾಡಿಕೊಟ್ರೆ ಕೈ ತೊಳ್ಕೊಂಡಾಗೆ ಅಂತ ನೀವೇ ಹೇಳ್ತಿರ್ಲಿಲ್ವಾ? ಯಾರೋ ನೀವು? ಭೂತ ಅಲ್ಲ ಬಾಮ, ಪ್ರೇತ. ಬಂದ ಇಲ್ಲಿ.